ಹಲೋ ಪ್ರಿಯ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಕವಿ. ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಒಂದು ಸ್ವಲ್ಪ ರೆಸ್ಟಲ್ಲೇ ಇದ್ದೆ. ನೆನ್ನೆದೆಲ್ಲ ಒಂದು ಸ್ವಲ್ಪ ಅಲ್ಲೇ ಕೂತು ಏನೋ ಹಂಗೆ ಟಯರ್ಡ್ ಆದಂಗೆ ಆಗಿತ್ತು ಒಂಥರ. ಅದಕ್ಕೆ ಇವತ್ತು ಏನು ರೆಸ್ಟು ಅಂತಂದರೆ ಏನಿಲ್ಲ, ಮಕ್ಕಳ ಜೊತೆ ಒಂದು ಮೂವಿ ನೋಡಿದೆ ಮಧ್ಯಾಹ್ನ ಇದು ಮಾಡಿ. ಆಮೇಲೆ ಹೆಚ್ಚಿಗೆ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಈಗ ಎಲ್ಲ ಮಾಡಿಕೊಂಡೆ. ಇವತ್ತು ಅದೇ ಮದುವೆಗೆ ಬರೋದಕ್ಕೆಲ್ಲ ರೆಡಿ ಆಗಬೇಕಲ್ಲ, ಅದಕ್ಕೆ ಏನು ಅಂದ್ಕೊಂಡೆ, ಒಂದೊಂದು ಎಕ್ಸ್ಟ್ರಾ ವೀಡಿಯೋ ಮಾಡ್ಕೊಳ್ಳೋದು, ಎಡಿಟ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ ಹೋಗೋಕ್ಕೆ ಮುಂಚೆ ಎಲ್ಲದನ್ನು ಅಪ್ಲೋಡ್ ಮಾಡಿ ಹೊರಟೋಗೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೆಷ್ಟು ಯಾವ ಥರ ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಆಮೇಲೆ ಇವತ್ತಿನ ವೀಡಿಯೋ ಒಂಥರ ಸಿಂಪಲ್ಲು, ಫ್ಲವರೇನೆ ಆದರೂ ಸಿಂಪಲ್ ಆದರೂ ಅದು ತುಂಬ ಒಂಥರ ಚೆನ್ನಾಗಿ ಕಾಣುತ್ತೆ. ಏನು ಯಾವ ಥರ ಅಂತಂದರೆ ಆ ಫ್ಲವರು ಕ್ಯಾಕ್ಟಸ್ ಹಂಗೆ ಇದು ಹೋಲಿಸ್ಬೋದು. ಆ ಥರ ಫ್ಲವರು ಒಂದೇ ಥರ ಬಿಡಿಸಿ ಒಂಥರ ಬೇಜಾರಲ್ವಾ. ಅದಕ್ಕೇ ಏನಾದರೂ ಒಂದು ಸ್ವಲ್ಪ ಚೇಂಜ್ ಇರಲಿ ಅನ್ನೋದಕ್ಕೆ ಇದು ಮಾಡ್ಕೊಂಡು ಹೋಗ್ತೀವಿ. ಏನೇ ಮಾಡಿದ್ರೂ ಫ್ಲವರು ಅಂತಂದರೆ ಕೆಲವೊಂದಷ್ಟನ್ನು ಮಾತ್ರ ಬಿಡ್ಸೋಕ್ಕಾಗೋದಲ್ವಾ. ಅದರಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಇದಿಲ್ಲ. ಆಮೇಲೆ ಇಲ್ಲಿದು ವಿಷಯ ಹೇಳಬೇಕಲ್ವಾ. ಹಾಸ್ಪಿಟ್ಲು ಅಂತಂದರೆ ಇಲ್ಲಿ ಹೇಗೆ ಅಂತಂದರೆ, ಈಗ ಪಿ ಆರ್ ಅಂತ ಆಗಿದ್ದರೆ ಅದು ಪಿ ಆರ್, ನಾನು ಪರ್ಮನೆಂಟ್ ರೆಸಿಡೆಂಟು. ಅದರಲ್ಲೂ ಇಂಡೆಫಿನೆಟ್ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದು ಹೇಗೆ ಅಂತಂದರೆ ಸಿಟಿಸನ್ಶಿಪ್ ಥರನೇ ಆಲ್ಮೋಸ್ಟು ಎಲ್ಲ. ಅದು ಸಿಟಿಸನ್ ಆದರೆ ಆಸ್ಟ್ರೇಲಿಯಾಗೆ ಎಲ್ಲದಕ್ಕೂ ಹೋಗಿ ಬರ್ಬೋದು ವೀಸಾ ಇಲ್ಲದೇ. ಆದರೆ ನಮ್ಗೆ ಆ ಥರ ಆಗಲ್ಲ, ವೀಸಾ ತೊಗೋಬೇಕು ಪಿ ಆರ್ ಆದ್ರೂ. ಆಸ್ಟ್ರೇಲಿಯಾಗೆ ಹೋಗಬೇಕು ಅಂತಂದರೆ ಎಲ್ಲ ಅಷ್ಟೇ ಡಿಫ್ರೆನ್ಸು. ಆಮೇಲೆ ಈಗ ಏನಾದರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತಂದರೆ ನಾವು ಪಿ ಆರ್ ಆಗಿರೋದ್ರಿಂದ ಈಗ ಏನಾದರೂ ಹೋಗಬೇಕು ಹಾಸ್ಪಿಟ್ಲು ಎಮರ್ಜೆನ್ಸಿ ಅಂತ ಹೋದರೆ ಏನು ಚಾರ್ಜ್ ಇರೋಲ್ಲ ನಮಗೆ. ಎಲ್ಲ ಅಡ್ರೆಸ್ಸು ಎಲ್ಲದನ್ನು ಕೇಳ್ಕೊಂಡು ಅಲ್ಲಿ ಅಪ್ಡೇಟ್ ಮಾಡ್ಕೋತಾರೆ, ಚಾರ್ಜ್ ಏನೂ ಇರೋಲ್ಲ. ನಾನು ಎಷ್ಟೋ ಸಲ ಹೋಗಿ ಬಂದಿದ್ದೀನಲ್ವ ಹಾಸ್ಪಿಟ್ಲಿಗೆ, ಚಾರ್ಜ್ ಅಂತೂ ಇಲ್ಲವೇ ಇಲ್ಲ ಹೋಗೋದಕ್ಕೆ. ಅದೇ ನಾವೇನಾದರೂ ಈಗ ಜಿ ಪಿಗೆ ಹೋಗ್ತೀವಿ, ಜನರಲ್ ಫಿಸಿಷಿಯನ್ ಹತ್ರ ಅಂದರೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ನನ್ನ ಡಾಕ್ಟ್ರಿಗಂತೂ 1 ತಿಂಗಳಿಗೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ನಾನು ಏನು ಮಾಡ್ತೀನಿ ಅಂದರೆ 3 ಮಂತ್ಸ್ ಒನ್ಸು ಚೆಕಪ್ಗೆಲ್ಲ ಹೋಗ್ತೀನಲ್ಲ ಡಾಕ್ಟ್ರ್ ಹತ್ರ, ಜಿ ಪಿ ಹತ್ರ, ಆಗಲೇ ನಾನು ಅಪಾಯಿಂಟ್ಮೆಂಟ್ ಮಾಡಿ ಬಂದುಬಿಟ್ಟಿರ್ತೀನಿ ಅದ್ರ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ಗೆ. ಇಲ್ಲಾಂದರೆ ನಮಗೆ ಸಿಗಲ್ವಲ್ಲ ಟೈಮು, ಅದಕ್ಕೆ ರಾತ್ರಿ ಟೈಮೆಲ್ಲ ಇರಲ್ವಲ್ಲ ಜಿ ಪಿ. 6 o'clock ಒಳಗೆ ಅವ್ರು ಖಾಲಿಯಾಗಿ ಹೋಗಿರುತ್ತೆ, ಮೆಡಿಕಲ್ ಸೆಂಟರ್ ಕ್ಲೋಸ್ ಆಗಿರುತ್ತೆ. ಅದರಿಂದ ಏನು ಮಾಡ್ತೀವಿ, ಸಂಜೆ ಏನಾದರೂ ಇದಾಯಿತು ಅಂತಂದರೆ ಎಮರ್ಜೆನ್ಸಿಗೆ ಹೊರ್ಟೋಗ್ತೀವಿ. ಎಮರ್ಜೆನ್ಸಿಲೂ ಏನೋ ಒಂದು ವೆಯ್ಟಿಂಗ್ ಪೀರಿಯಡ್ ತುಂಬ ಇರುತ್ತೆ ಒಂದೊಂದು ಸಲ. ಅದರಲ್ಲೂ ಈಗ ಚೆಸ್ಟ್ ಪೇಯ್ನು ಅಂತೆಲ್ಲ ಇದು ಮಾಡಿದ್ರೆ ಬೇಗ ನೋಡ್ತಾರೆ. ಚೆಸ್ಟ್ ಪೇಯ್ನ್ ಮಾತ್ರ ಎಲ್ಲೇ ಹೋದರೂ ಅದು ಕಾಮನ್ ಅಲ್ವಾ. ಅದು ಸಿವಿಯಾರಿಟಿ ಮೇಲೆ ನಮಗೆ ನೋಡ್ತಾರೆ ಅಷ್ಟೆ. ಆಮೇಲೆ ಅಥವಾ ಬೇರೆ ಈಗ ವೀಸಾ, ವರ್ಕ್ ವೀಸಾನೋ ಯಾವುದೋ ಒಂದು ವೀಸಾದಲ್ಲಿ ಬಂದಿರ್ತಾರೆ, ವಿಸಿಟರ್ ವೀಸಾದಲ್ಲಿ ಅವ್ರು ಎಮರ್ಜೆನ್ಸಿಗೆ ಹೋಗ್ತಾರೆ ಅಂದರೆ ಕಾಸ್ಟು ತುಂಬಾ ಜಾಸ್ತಿ ಇರುತ್ತೆ. ಒಂದು 2 hours ಅವ್ರು ಎಮರ್ಜೆನ್ಸಿಯಲ್ಲಿ ನೋಡಿಕೊಂಡ್ರು ಎಷ್ಟು ಮಾಡ್ತಾರೆ ಅಂದರೆ 1000. ಆಗಲೇ ಒಂದು 15 yearsಲ್ಲೇ ಇತ್ತು. ನಾ ಆಗ ಹೋಗಿದ್ದೆ ಒಂದು ಸಲ ಏನಕ್ಕೋ ಎಮರ್ಜೆನ್ಸಿ ಇದಕ್ಕೆ. ಒಂದು 2 hours ಇದ್ದೆ, ಅಷ್ಟಕ್ಕೇ 1000 ಮಾಡಿದರು, ಆಯಿತಾ. ಆಮೇಲೆ ಈಗ ಏನಾದರೂ ಆ್ಯಂಬುಲೆನ್ಸಲ್ಲಿ ಹೋಗಬೇಕು ಅಂತಂದರೆ ಮುಂಚೆ ಎಲ್ಲ $50 ಇತ್ತು, ಈಗ $100 ಆ್ಯಂಬುಲೆನ್ಸಲ್ಲಿ ಇದು ಮಾಡೋದಕ್ಕೆ. ಅಥವಾ ಆ್ಯಂಬುಲೆನ್ಸಲ್ಲಿ ಇನ್ನೂ ಒಂದು ಫೆಸಿಲಿಟಿ ಇದೆ, ವರ್ಷಕ್ಕೆ ಒಂದು $100 ಇಷ್ಟು ಪೇ ಮಾಡಿಬಿಟ್ರೆ ಇದಕ್ಕೆ ಎಷ್ಟು ಸಲ ಬೇಕಾದರೂ ಆ್ಯಂಬುಲೆನ್ಸಲ್ಲಿ ಹೋಗ್ಬೋದಂತೆ. ಇದು ನಂಗೆ ಗೊತ್ತಿರಲಿಲ್ಲ ಮುಂಚೆ, ಈಗ ಗೊತ್ತಾಗಿದೆ. ಯಾಕೆಂದರೆ ನನ್ನ ನೇಬರ್ ಒಬ್ಬರು ಹೋಗಿದ್ದರು, ಅವ್ರು ಹೇಳಿದ್ರು ನನಗೆ. ಅದು ಮೆಡಿಕಲ್ದು ಫೆಸಿಲಿಟಿ ಎಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೂ ಏನು ಅಂತಂದರೆ ಸಿವಿಯಾರಿಟಿ ಮೇಲೆ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ. ಅದೇ ಇಂಡಿಯಾದಲ್ಲಿ ಈಗ ಅಪಾಯಿಂಟ್ಮೆಂಟ್ ಮಾಡಿಸ್ಕೋಬೇಕು ಅಂತಂದರೆ ದುಡ್ಡು ಕೊಟ್ಟು ದೆನ್ನಂದೇರ್ ಮಾಡಿಸ್ಕೋಬೋದು. ಇಲ್ಲ, ಆ ಥರ ಇಲ್ಲ ಇಂಡಿಯಾದಲ್ಲಿ ಬಿಟ್ಟು ಇನ್ನೆಲ್ಲೂ ಆ ಥರ ಇಲ್ಲ, ಆಯಿತಾ. ಅದು ಮೆಡಿಕಲ್ಲು ಇದು ಅದಕ್ಕೇ ಈಗ ಎಷ್ಟೊಂದು ಇದು ಏನು
ಮೆಡಿಕಲ್ ವೀಸಾ ಅಂತನೋ ಏನೋ ಮಾಡಿಸ್ಕೊಂಡು ಹೋಗಿ ಬೇರೆ ಕಡೆ ಮಾಡಿಸ್ಕೊಂಡು ಬರ್ತಾರೆ ಕೆಲವರು. ಇದನ್ನು ಏನಾದರೂ ಮೇಜರ್ ಆಪ್ರೇಷನ್ಸು ಅದು ಎಲ್ಲ ಇತ್ತು ಅಂತಂದರೆ ಆಯಿತಾ. ಅದು ಆಮೇಲೆ ಇನ್ನು ಯಾವುದೇ ಒಂದು ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತಂದರೂ ಕಷ್ಟವೇ ಒಂದು ಸ್ವಲ್ಪ. ಸ್ಪೆಷಲಿಸ್ಟ್ದಂತೂ ತೀರಾ ಕಷ್ಟ. ಅದು ಮೆಡಿಕಲ್ ಆಗಿರಲಿ ಅಥವಾ ಡೆಂಟಲ್ ಆಗಿರಲಿ, ವೆಯ್ಟಿಂಗ್ ಪೀರಿಯಡ್ ಅಂತೂ ಇದ್ದೇ ಇರುತ್ತೆ, ಒಂದು 2 ಮಂತ್ಸು 3 ಮಂತ್ಸು. ಅದರಿಂದ ಈಗ ಎಲ್ಲರೂ ಇನ್ಶೂರೆನ್ಸು ಮಾಡಿಸ್ಕೋತಾರೆ. ಇನ್ಶೂರೆನ್ಸು ಅಂತ ಸುಮಾರಿದೆ, ಆದರೆ ಅದು ಎಲ್ಲರಿಗೂ ಅಫೋರ್ಡಬಲ್ ಆಗಿರಲ್ಲ. ಎಲ್ಲ ಕಡೆನೂ ಹಾಗೆ ತಾನೇ, ಮೆಡಿಕಲ್ ಇನ್ಶೂರೆನ್ಸು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ. ಅದೇ ಥರ ಇಲ್ಲೂ ಕೂಡ ಯಾರಾದರೂ ಇವೆಲ್ಲ ಇನ್ಫಾರ್ಮೇಷನು ಎಲ್ಲದೂ ಗೂಗಲಲ್ಲೇ ಸಿಕ್ಬಿಡುತ್ತೆ. ನಾ ಏನೇನು ಹೇಳ್ತಿದ್ದೀನಿ ಎಲ್ಲದೂ, ಆದರೂ ನಾ ಹೇಳೋಣ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನಾದರೂ ಹೇಳಬೇಕಾ ಇದು? ಆಮೇಲೆ ಇಲ್ಲಿದು ಒಂದು ಡ್ಯಾನ್ಸ್ ಇದೆ, ಹಕ್ಕಪಕ್ಕ ಅಂತನೋ ಏನೋ, ಮೌರಿ ಲ್ಯಾಂಡರ್ಸ್ ಡ್ಯಾನ್ಸು ಅದು. ಆಮೇಲೆ ಇಲ್ಲಿ ಒರಿಜಿನಲ್ಲು ಸ್ಟೋರಿ ಏನೋ, ಇದು ಮೊವಾನ ಅಂತ ಬರುತ್ತೆ ಒಂದು ಮೂವಿ, ಮಕ್ಕಳದು ಕಾರ್ಟೂನ್ದು. ಅದು ಇಲ್ಲಿ ಸ್ಟೋರಿ. ಅದು ತುಂಬಾ ಒಂಥರ ಚೆನ್ನಾಗಿದೆ. ಫಸ್ಟು ನಾನು ನೋಡೇ ಇರಲಿಲ್ಲ ಅದು. ಆಮೇಲೆ ಒಂದು ಸಲ ಏನೋ ಟಿ ವಿಲೇನೋ ಬರ್ತಿತ್ತು ಅಂತ, ಆಗ ಮಕ್ಕಳ ಜೊತೆ ಕೂತ್ಕೊಂಡು ನೋಡಿದೆ. ಇಷ್ಟ ಆಯಿತು. ಸಾಮಾನ್ಯ ಮಕ್ಕಳ ಫಿಲಮು ಅಂತಂದರೆ ಕೂತ್ಕೊಂಡು ನೋಡಿರ್ತೀನಿ, ತೀರಾ ಒಂದಷ್ಟು ಅಂತಂದರೆ ನೋಡಲ್ಲ ಅಷ್ಟೇ. ಅದು ಬಿಟ್ಟರೆ ಮಕ್ಕಳದು ಆಲ್ಮೋಸ್ಟು ಎಲ್ಲ ಮಕ್ಕಳಿಗೆ ಗೊತ್ತು. ಅಮ್ಮನೂ ನೋಡ್ತಾಳೆ ಅಂದರೆ ಯಾವ ಮೂವಿ ಹಾಕಬೇಕು, ಯಾವ ಮೂವಿ ಹಾಕಬಾರ್ದು ಅಂತ ಅದು. ಆಮೇಲೆ ಅದೇ ಮಕ್ಕಳ ಜೊತೆ ಅಂತೂ ಏನೋ ಸುಮಾರು ಸಲ ಅವ್ರು ಸ್ಪೈಡ್ರ್ ಮ್ಯಾನ್ ಅಂತಂದರೆ ಸ್ಪೈಡ್ರ್ ಮ್ಯಾನು ಬೇಡ ಅಂತ ಹೇಳ್ತೀನಿ. ಅದೇ ಐರನ್ ಮ್ಯಾನು ಅಂತಂದರೆ ಹಾಕಿ ಅಂತ ನೋಡ್ತೀನಿ. ಐರನ್ ಮ್ಯಾನ್ ತುಂಬ ಇಷ್ಟವಾಗಿ ಅದನ್ನು ನೋಡ್ತೀನಿ. ಆಮೇಲೆ ಇನ್ನೇನು, ಇಲ್ಲಿ ತುಂಬ ಬುಷ್ ವಾಕು ಅದು ಎಲ್ಲ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಹೋಗಬೇಕು ಅಂದ್ಕೊಂಡೆ. ಈಗ ನೋಡಿದ್ರೆ ಟೈಮ್ ಆಯ್ತಲ್ಲ, ಮಕ್ಕಳೂ ಇಲ್ಲ, ಬೆಳಗ್ಗೆಯಿಂದನೂ ಮನೇಲೇ ಇದ್ರಲ್ಲ, ಅದಕ್ಕೆ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ ಆಟ ಆಡೋದಕ್ಕೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಈಗ ಅವ್ರು ಬರೋದ್ರೊಳಗೆ ನಾನು ಅಡುಗೆ ಮಾಡ್ಕೊಂಡು ರೆಡಿಯಾಗಿ ಕಾಯಬೇಕಲ್ಲ, ಅದಕ್ಕೆ ವಾಕು ಎಲ್ಲೂ ಹೋಗ್ತಾ ಇಲ್ಲ. ಆಮೇಲೆ ಪೂಜೆ ಮಾಡಬೇಕು ಫ್ರೈಡೇದು, ಅದೆಲ್ಲ ಇದೆಯಲ್ಲ, ಅದರಿಂದ ವಾಕ್ ಹೋಗ್ತಾಯಿಲ್ಲ. ಇವತ್ತು ಸ್ಕಿಪ್ ವಾಕು. ಒಂದೊಂದು ಸಲ ಹಾಗೆ ಸ್ಕಿಪ್ಪಾಗಿ ಹೋಗುತ್ತೇನೋ. ನೆನ್ನೆನೂ ಸ್ಕಿಪ್ ಆಯಿತು, ಇವತ್ತೂ ಎಲ್ಲ ರೆಗ್ಯುಲರಾಗಿ ಮಾಡ್ಕೋಬೇಕು ಅಂತೀನಿ, ಅದು ಒಂದೊಂದು ಸಲ ಆಗೋದೇ ಇಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ಲ, ಅದೇ ಇದು ಅಷ್ಟೇ. ಎಲ್ಲ ಮಾಡಿಕೊಂಡು ಈಗ ತಾನೇ ರೈಸ್ಗಿಟ್ಟು ಬಂದೆ. ರೈಸ್ ಆಗಲೇ ಆಯಿತು ಅನಿಸುತ್ತೆ, ಸ್ಮೆಲ್ ಬರ್ತಾ ಇದೆ ರೈಸ್ದು. ಅದು ಎಲೆಕ್ಟ್ರಿಕ್ ಕುಕ್ಕರಲ್ಲೇ ಮಾಡ್ಕೊಂಡ್ಬಿಡ್ತೀನಿ ರೈಸು. ಮಾಮೂಲಿ ಕುಕ್ಕರಲ್ಲಿ ಮಾಡಲ್ಲ. ಒಂದಷ್ಟು ದಿನ ಪಾತ್ರೆಯಲ್ಲಿ ಮಾಡ್ತಿದ್ದೆ, ಆಮೇಲೇನೋ ಪಾತ್ರೆದು ಮಾಡ್ತಾಯಿದ್ದೆ, ಆಮೇಲೆ ಬಿಟ್ಬಿಟ್ಟೆ ಅದನ್ನು. ಈಗ ಮಾಮೂಲಿ ಕುಕ್ಕರಲ್ಲಿ ಟೈಮ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಹಾಗೆ ಮಾಡ್ಕೋತೀನಿ. ನೋಡಿ ಈಗ ಡಿಸೈನ್ ಹೇಗೆ ಕಾಣಿಸ್ತಾ ಇದೆ, ಇಷ್ಟ ಆಯ್ತಾ ನಿಮಗೆ? ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ ಫ್ಲವರು, ಅದಕ್ಕೇ ಇದನ್ನು ಬಿಡಿಸೋಣ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡಿದೆ. ಆಮೇಲೆ ಇಲ್ಲಿ ಗ್ರೀನ್ ಯೂಸ್ ಮಾಡಿದ್ದೀನಲ್ಲ, ಗ್ರೀನು ಶೇಡ್ಗಳು ಎರಡೂ ಬೇರೆ. ಇದು ಬೇರೆ ಶೇಡು. ಏನೋ ಇದು ಫೋನೋ ಏನೋ ಸರಿ ಇರಲಿಲ್ಲ ಅನಿಸುತ್ತೆ, ತೆಗೆದಾಗ ತುಂಬ ಚೆನ್ನಾಗಿತ್ತು ಫೋಟೋ. ಈಗ ಯಾಕೋ ಅದು ಮಂಕಾಗಿ ಕಾಣಿಸ್ತಾ ಇದೆ. ಇದು ನೋಡ್ತೀನಿ ಚೇಂಜ್ ಮಾಡೋದಕ್ಕೆ ಇದು ಫೋಟೋ. ಇಷ್ಟಿಗೆ ಇವತ್ತಿನ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು.